ಇವತ್ತು ಬಂಗಾರಪೇಟೆಯಲ್ಲಿ ರೋಡ್ ಶೋ ಮಾಡೋದ್ರ ಮೂಲಕ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ರೋಡ್ ಶೋ ನಡೆದಿದೆ. ನೀವೆಲ್ಲರೂ ಕೂಡ ಬಿಸಿಲಿನಲ್ಲಿದ್ದೀರಿ, ನಾವು ನಿರಳಲ್ಲಿದ್ದೀವಿ. ಅದಕ್ಕೋಸ್ಕರ ನಿಮ್ಮೆಲ್ಲರ ಕ್ಷಮೆಯನ್ನ ಕೋರಿ ಹೆಚ್ಚು ಹೊತ್ತು ಮಾತಾಡಲಿಕ್ಕೆ ಹೋಗಲ್ಲ. ನಿಮ್ಮನ್ನೆಲ್ಲ ಉತ್ಸಾಹ ನೋಡಿದಾಗ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೇತ್ಮಂಗಲ, ಇದು ಬಂಗಾರಪೇಟೆ ಕ್ಷೇತ್ರ, ಗೇತ್ಮಂಗಲ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ 100ಕ್ಕೆ 100 ಗೌತಮ್ ಪರವಾಗಿ ಲೀಡ್ ಬರ್ತದೆ ಅಂತಕ್ಕಂಥ ಆಮೇಲೆ ನಮ್ಮ ಅಭ್ಯರ್ಥಿ ಗೌತಮ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದಿಂದ 100 ಗೆದ್ದೇ ಗೆಲ್ತಾರೆ. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚು ಬಹುಮತ ಬಂದ್ರೆ ನಾರಾಯಣಸ್ವಾಮಿಗೆ ಶಕ್ತಿ ಬಂದಾಗ ಆಗ್ತದೆ. ಕಳೆದ ಬಾರಿ ಬಿಜೆಪಿ ಜೆಡಿಎಸ್ ಒಂದಾಗಿ ವಿಧಾನಸಭಾ ಚುನಾವಣೆಯಲ್ಲಿ ನಾರಾಯಣಸ್ವಾಮಿ ಮೇಲೆ ನಿಂತಿದ್ರು ಕೂಡ ನಾರಾಯಣಸ್ವಾಮಿ ಅವರು ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿ ನಾರಾಯಣಸ್ವಾಮಿ ಅವರನ್ನ ಗೆಲ್ಲಿಸಿದ್ದೀರಿ. 3 ಸಾರಿ ಹ್ಯಾಟ್ರಿಕ್ ನಾರಾಯಣಸ್ವಾಮಿ ಅವರು ಒಬ್ಬ ಉತ್ತಮ ಶಾಸಕ. ಯಾವಾಗ ನನ್ನ ಹತ್ರ ಬಂದರೂ ಕೂಡ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳನ್ನ ತಗೊಂಡು ಬರ್ತಾರೆ ಹೊರತು ಸುಮ್ಮನೆ ಕಾಲಹರಣ ಮಾಡಲಿಕ್ಕೆ ಯಾವತ್ತೂ ಕೂಡ ಬಂದಿಲ್ಲ. ಹಾಗಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದ್ರಲ್ಲಿ ನಾರಾಯಣಸ್ವಾಮಿ ಅವರು ಮುಂಚೂಣಿನಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ನರೇಂದ್ರ ಮೋದಿ ಅವರು ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರಿನಲ್ಲಿ ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿದರು. ಅದರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಆ ಸಭೆಯಲ್ಲಿ ಇದ್ದರು. ಹಾಲಿ ಪ್ರಧಾನಿ, ಮಾಜಿ ಪ್ರಧಾನಿ ಒಬ್ಬರಿಗೊಬ್ಬರು ಈ ದೇಶದ ಜನರ ಮುಂದೆ, ಬೆಂಗಳೂರಿನ ಜನರ ಮುಂದೆ, ಚಿಕ್ಕಬಳ್ಳಾಪುರ ಜನರ ಮುಂದೆ ಪೈಪೋಟಿ ನಡೆಸೋ ರೀತಿಯಲ್ಲಿ ಸುಳ್ಳನ್ನ ಹೇಳಿದ್ದಾರೆ. ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದ್ದಾರೆ, ದೇವೇಗೌಡರು ಕೂಡ ಸುಳ್ಳು ಹೇಳಿದ್ದಾರೆ. ಹೌದಾ ಇಲ್ಲ? ಕಾಂಗ್ರೆಸ್ ಪಕ್ಷದ ವತಿಯಿಂದ ಒಂದು ಅಡ್ವರ್ಟೈಸ್ಮೆಂಟ್ ಅನ್ನು ಕೊಟ್ಟಿದ್ದು, ಖಾಲಿ ಚುಂಬು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಏನೂ ಕೊಡಲಿಲ್ಲ, ಚೆಂಬು ಕೊಟ್ಟಿದ್ದಾರೆ, ಖಾಲಿ ಚೆಂಬು ಕೊಟ್ಟಿದ್ದಾರೆ. ಬಡವರ ಸಮಸ್ಯೆಗಳಿಗೆ ಏನು ಪರಿಹಾರ ಕೊಡಲಿಲ್ಲ. ರೈತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ, ದಲಿತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ, ಮಹಿಳೆಯರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ, ಹಿಂದುಳಿದವರು ಅಲ್ಪಸಂಖ್ಯಾತರ ಸಮಸ್ಯೆಗಳಿಗೆ ಪರಿಹಾರ ಕೊಡಲಿಲ್ಲ. ಅದಕ್ಕೋಸ್ಕರ ನಾವು ಕರ್ನಾಟಕಕ್ಕೆ ನರೇಂದ್ರ ಮೋದಿ ಅವರು ದೊಡ್ಡ ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಖಾಲಿ ಚೆಂಬನ್ನು ಪ್ರದರ್ಶನ ಮಾಡತಕ್ಕಂಥ ಪ್ರಯತ್ನ. ಅದಕ್ಕೆ ದೇವೇಗೌಡರು ಹೇಳ್ತಾರೆ ಸುಳ್ಳು, ದೇವೇಗೌಡರು ಹೇಳ್ತಕ್ಕಂಥದ್ದು ಸುಳ್ಳು. ಮನಮೋಹನ್ ಸಿಂಗ್ ಅವರು ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು,
ಖಾಲಿ ಚೆಂಬನ್ನ ಕೊಟ್ಬಿಟ್ಟು ಹೋಗಿದ್ರು. ಈಗ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಅಕ್ಷಯ ಪಾತ್ರ ಮಾಡಿದ್ದಾರೆ ಅಂತೇಳಿ ಸುಳ್ಳು ಹೇಳಿದ್ದಾರೆ. ನಾನು ಕೇಳ್ತೀನಿ ನರೇಂದ್ರ ಮೋದಿಯವರಿಗೆ ದೇವೇಗೌಡರಿಗೆ ಕೇಳ್ತೀನಿ, ದೇವೇಗೌಡ್ರೆ ಅಕ್ಷಯ ಪಾತ್ರೆ ಕೊಟ್ಟಿದ್ರೆ 2013-14ರಲ್ಲಿ ಈ ದೇಶದ ಮೇಲಿದ್ದಂತ ಸಾಲ 53,11,000 ಕೋಟಿ ರೂಪಾಯಿ. ಇವತ್ತು 187 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದಾರಲ್ಲ, ಇದನ್ನ ಅಕ್ಷಯ ಪಾತ್ರೆ ಅಂತ ಕರಿಬೇಕಾ? ಖಾಲಿ ಚೆಂಬು ಅಂತ ಕರಿಬೇಕು? ಅಕ್ಷಯ ಪಾತ್ರೆ ಅಂತ ಕರಿಬೇಕು? ಖಾಲಿ ಚೆಂಬು. ದೇವೇಗೌಡ್ರೆ, ನೀವು ಮಾಜಿ ಪ್ರಧಾನಮಂತ್ರಿ ಆಗಿದ್ದವರು, ಇಷ್ಟೊಂದು ಸುಳ್ಳುಗಳನ್ನ ಹೇಳಿ ನರೇಂದ್ರ ಮೋದಿ ಅವರಿಗೆ ಹೊಗಳಬಾರದಾಗಿತ್ತು. ನರೇಂದ್ರ ಮೋದಿ ಅವರು 10 ವರ್ಷಗಳಲ್ಲಿ 124 ಲಕ್ಷ ಕೋಟಿ ಈ ದೇಶದ ಮೇಲೆ ಸಾಲ ಮಾಡಿದ್ದಾರೆ. 124 ಲಕ್ಷ ಕೋಟಿ ಸಾಲ. ಆಮೇಲೆ ಸುಮಾರು 45% ಸಾಮಾನ್ಯ ಜನರು ತೆರಿಗೆ ಕಟ್ತಾ ಇದ್ರು ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ. ಆದರೆ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬಡವರು, ಸಾಮಾನ್ಯ ಜನ ತೆರಿಗೆ ಕಟ್ಟೋದು ಜಾಸ್ತಿ ಆಗಿದೆ, ಶ್ರೀಮಂತರದು ತೆರಿಗೆ ಕಟ್ಟತಕ್ಕಂಥದ್ದು ಕಡಿಮೆ ಆಗಿದೆ. ಇದನ್ನ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥದ್ದು. ಅದ್ರ ಬದಲಿಗೆ ಯಾವತ್ತೂ ಕೂಡ ರೈತರ ಸಾಲ 1 ರೂಪಾಯಿ ಮನ್ನಾ ಮಾಡಲಿಲ್ಲ. ಮಾಡಿದ್ದಾರೆ ಯಾವತ್ತಾದ್ರೂ? 72,000 ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ದು ಮನಮೋಹನ್ ಸಿಂಗ್ ರವರು ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಮುಖ್ಯಮಂತ್ರಿಯಾಗಿರುವಾಗ 50,000 ರೂಪಾಯಿವರೆಗೆ 27 ಲಕ್ಷ ರೈತರಿಗೆ 6,185 ಕೋಟಿ ರೂಪಾಯಿಯನ್ನ ಸಾಲ ಮನ್ನಾ ಮಾಡಿದೆ. ಇದೇ ಯಡಿಯೂರಪ್ಪನವರು ಬಿಜೆಪಿ ಮುಖ್ಯಮಂತ್ರಿ ಆಗಿದ್ದಾಗ ಸಾಲ ಮನ್ನಾ ಮಾಡಿ ಅಂತಂದ್ರೆ ನಮ್ಮ ಸರ್ಕಾರದಲ್ಲಿ ನೋಟ್ ಪ್ರಿಂಟ್ ಮಾಡತಕ್ಕಂತ ಮಿಷಿನ್ ಇಲ್ಲ ಅಂತ ಹೇಳಿದವರು ಬಿಜೆಪಿಯ ಮುಖ್ಯಮಂತ್ರಿ ಮಿಸ್ಟರ್ ಯಡಿಯೂರಪ್ಪ. ಯಾರು ಖಾಲಿ ಚೆಂಬು ಕೊಟ್ಟವ್ರು? ಯಾರು ಅಕ್ಷಯ ಪಾತ್ರ ಕೊಟ್ಟವ್ರು? ನೀವೇ ತೀರ್ಮಾನ ಮಾಡಬೇಕು. ಅದಕ್ಕೆ ಅಖಿಲ ಭಾರತ ಕಾಂಗ್ರೆಸ್ ಪಾರ್ಟಿಯಿಂದ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಪತ್ರಗಳನ್ನ ಮನೆಗೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ರೈತರ ಎಲ್ಲ ಸಾಲವನ್ನ ಮನ್ನಾ ಮಾಡ್ತೀವಿ. ಜೊತೆಗೆ ರೈತರು ಬೆಳೆದಂತ ಬೆಳೆಗಳಿಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಎಷ್ಟು ಖರ್ಚಾಗ್ತದೆ ಒಂದು ಬೆಳೆ ಬೆಳೆಯಲಿಕ್ಕೆ, ಅದ್ರ ಮೇಲೆ 50% ಹೆಚ್ಚಾಗಿ ಲಾಭ ಸಿಕ್ಕ ರೀತಿಯಲ್ಲಿ ಎಂಎಸ್ಪಿಯನ್ನು ಕೊಟ್ಟು ಅದಕ್ಕೆ ಕಾನೂನನ್ನು ತರ್ತೇವೆ ಅಂತೇಳಿ ಘೋಷಣೆಯನ್ನು ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಯಾವತ್ತಾರು 1 ರೂಪಾಯಿ ಸಾಲ ಮನ್ನಾ ಮಾಡಿದ್ರ? ಅವ್ರು ಯಾರು ಸಾಲ ಮನ್ನಾ ಮಾಡಿದ್ರು ಗೊತ್ತೇನು? ಅಂಬಾನಿ ಅದಾನಿ ಅವ್ರ ಸಾಲ, ಕೈಗಾರಿಕೋದ್ಯಮಿಗಳ ಸಾಲ, ಬಂಡವಾಳಶಾಹಿಗಳ ಸಾಲ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಿ ಅಂತಂದ್ರೆ ದುಡ್ಡಿಲ್ಲ. ಶ್ರೀಮಂತರ ಸಾಲ ಮನ್ನಾ ಮಾಡಲಿಕ್ಕೆ 16 ಲಕ್ಷ ಕೋಟಿ ರೂಪಾಯಿಗಳನ್ನ ಮಾಡಲಿಕ್ಕೆ ದುಡ್ಡೆಲ್ಲಿಂದ ಬಂತು? ನರೇಂದ್ರ ಮೋದಿಜಿ
ನೀವು ಯಾರ ಪರ ಇದ್ದೀರಿ? ಬಡವರ ಪರ ಇಲ್ಲ, ಶ್ರೀಮಂತರ ಪರ, ಬಂಡವಾಳಶಾಹಿಗಳ ಪರ, ಬಂಡವಾಳಶಾಹಿಗಳ ಪರ, ಕೈಗಾರಿಕೋದ್ಯಮಿಗಳ ಪರ ಇರ್ತಕ್ಕಂಥವರು ನರೇಂದ್ರ ಮೋದಿಯವರು. ದೇವೇಗೌಡ್ರೆ, ಎಲ್ಲಿ ಅಕ್ಷಯ ಪಾತ್ರೆ, ಎಲ್ಲಿ ಅಕ್ಷಯ ಪಾತ್ರೆ? ನೀವು ಏನ್ ಹಿಂದೂ ಪತ್ರಿಕೆ ತೋರಿಸಿ ಖಾಲಿ ಚೆಂಬು ತೋರಿಸಿದ್ದಾರೆ, ಖಾಲಿ ಚೆಂಬು ತೋರಿಸಿದ್ದಾರೆ. ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಖಾಲಿ ಚೆಂಬನ್ನು ತೋರಿಸಿದ್ದಾರೆ. ನಿಜವಾಗಿ ಖಾಲಿ ಚೆಂಬನ್ನು ತೋರಿಸಬೇಕಾದದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದಂತ ಹಣ ಕೊಡಲಿಲ್ಲ. 11,495 ಕೋಟಿ ಹಣ ಕೊಡಲಿಲ್ಲ. ಅಪ್ಪರ್ ಭದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಿ ಅದನ್ನು ಕೂಡ ಕೊಡಲಿಲ್ಲ. ಕರ್ನಾಟಕದಲ್ಲಿ ಭೀಕರವಾದಂತ ಬರಗಾಲ ಇದೆ, ಭೀಕರವಾದಂತ ಬರಗಾಲ ಇದೆ. 240 ತಾಲೂಕುಗಳಲ್ಲಿ 223 ತಾಲೂಕುಗಳನ್ನು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ. ಸೆಪ್ಟೆಂಬರ್ ನಲ್ಲಿ ಮನವಿ ಕೊಟ್ಟು ನಾವು 48 ಲಕ್ಷ ಹೆಕ್ಟೇರ್ ಪ್ರದೇಶ ಬರಗಾಲಕ್ಕೆ ತುತ್ತಾಗಿ ರೈತರು ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಆದರೆ ಇವತ್ತವರಿಗೆ 7 ತಿಂಗಳಾದ್ರೂ ಕೂಡ ₹1 ಬಿಡುಗಡೆ ಮಾಡಿಲ್ಲ. ಕೃಷ್ಣ ಬೈರೇಗೌಡ, ಚಲುವರಾಯಸ್ವಾಮಿ, ಪ್ರಿಯಾಂಕ್ ಖರ್ಗೆ ಎಲ್ಲರೂ ಹೋಗಿ ಸಂಬಂಧಪಟ್ಟ ಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಣೆ ಮಾಡಿದ್ರು. ನಾನೇ ಸ್ವತಃ ಡಿಸೆಂಬರ್ 19ನೇ ತಾರೀಕು ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ, ಪ್ರಧಾನಮಂತ್ರಿಗಳೇ, ಕರ್ನಾಟಕದಲ್ಲಿ ರೈತರಿಗೆ ದೊಡ್ಡ ಅನ್ಯಾಯವಾಗಿದೆ. ಇವತ್ತು ಬರಗಾಲಕ್ಕೆ ತುತ್ತಾಗಿ ಕರ್ನಾಟಕ ರಾಜ್ಯ ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಇದೆ. ದಯಮಾಡಿ ನಮಗೆ ಅಂತ ಹೇಳಿದಾಗ ಹೇಳ್ತೀನಿ ಅಂತ ಹೇಳಿದ್ರು. ಅದಾದ್ಮೇಲೆ ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವರನ್ನ ಭೇಟಿ ಮಾಡಿದೆ. ಯಾಕಂದ್ರೆ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ ಅಂತಂದ್ರೆ, ಅಮಿತ್ ಶಾ ಅವರು ಹೈಪವರ್ ಕಮಿಟಿ ಚೇರ್ಮನ್, ಅದಕ್ಕೋಸ್ಕರ ಅವರನ್ನು ಭೇಟಿ ಮಾಡಿದೆ. ಅವ್ರು ಹೇಳಿದ್ರು ಡಿಸೆಂಬರ್ 23ನೇ ತಾರೀಕು ಮೀಟಿಂಗ್ ಕರೆದಿದ್ದೇನೆ, ಅವತ್ತು ಇತ್ಯರ್ಥ ಮಾಡ್ತೇನೆ ಅಂತ ಹೇಳಿದ್ರು. ಈಗ ಹೇಳ್ತಾರೆ ನರೇಂದ್ರ ಮೋದಿ ಅವರು ಹೇಳ್ತಾರೆ ಇಲ್ಲ ತಡವಾಗಿ ಕೊಟ್ಟರು, ಅದಕ್ಕೋಸ್ಕರ ಕೋಡ್ ಆಫ್ ಕಂಡಕ್ಟ್ ಇದೆ, ಆ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಕೊಡ್ಲಿಕ್ಕಾಗಲ್ಲ, ಕೊಡ್ಲಿಕ್ಕಾಗ್ಲಿಲ್ಲ ಅಂತ ಹೇಳ್ತಾರೆ. ನಾವು ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಮೆಟ್ಲತ್ತಬೇಕಾದಂತ ಪರಿಸ್ಥಿತಿ ನಿರ್ಮಾಣ. ಅದರಿಂದ ಅನ್ಯಾಯ ಆಗಿರೋದು ಕರ್ನಾಟಕಕ್ಕೆ. ಇಲ್ಲಿ ಲೋಕಸಭಾ ಸದಸ್ಯರಿದ್ರಲ್ಲ, ಯಾವತ್ತಾರು ಒಂದಿನ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಅಂತ ಬಾಯಿ ಬಿಟ್ಟಿದ್ದಾರ? ಬಾಯಿ ಬಿಟ್ಟಿದ್ದಾರ? ಇಲ್ಲ. ಈ ತರ ಬಾಯಿ ಮುಚ್ಕೊಂಡಿರೋರನ್ನ ಲೋಕಸಭೆಗೆ ಕಳಿಸ್ಬೇಕಾ? ಇಲ್ಲ. ಲೋಕಸಭೆಗೆ ಕಳಿಸ್ಬೇಕಾ? ಈಗ ಬಿಜೆಪಿ ಜೆಡಿಎಸ್ ಚುನಾವಣಾ ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಏನಂತ ಹೇಳಿದ್ರು ದೇವೇಗೌಡರು? ನಾನು ಏನಾದ್ರು ಪುನರ್ಜನ್ಮ ಇದ್ರೆ, ಇನ್ನೊಂದು ಜನ್ಮದಲ್ಲಿ ಹುಟ್ಟದಾದ್ರೆ ನಾನು ಮುಂದಿನ ಜನ್ಮದಲ್ಲಿ ಮುಸಲ್ಮಾನ್ ಆಗುತ್ತೇನೆ ಅಂತ ಹೇಳಿದ್ರು. ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಅದ್ರ ಜೊತೆ ಯಾವತ್ತೂ ಕೂಡ ಹೊಂದಾಣಿಕೆ ಮಾಡ್ಕೊಳ್ಳಲ್ಲ, ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರು. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ದೇವೇಗೌಡರು ಹೇಳಿದ್ರು, ಒಂದು ವೇಳೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಟು ಹೊರಟೋಗ್ತೀನಿ ನಾನು ಅಂತ ಹೇಳಿದ್ರು. ದೇವೇಗೌಡ್ರೆ, ನೀವು ಆಡದ ಮಾತುಗಳನ್ನ ಒಂದ್ಸಾರಿ ಜ್ಞಾಪಕ ಮಾಡ್ಕೊಳ್ಳಿ, ಏನ್ ಹೇಳಿದ್ರಿ ಬಿಜೆಪಿ ಬಗ್ಗೆ ಅಂತ ಹೇಳಿ. ಇವತ್ತು ಇಬ್ರು ಬಾಯ್ ಬಾಯ್ ಅಂತ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡು, ಇದು ಒಂದು ಅಪವಿತ್ರ ಮೈತ್ರಿ, ಅಪವಿತ್ರ ಮೈತ್ರಿ. ಬಿಜೆಪಿ ಜೊತೆ ಸೇರ್ಕೊಂಡಿರಲ್ಲ ಕೋಮುವಾದಿಗಳ ಜೊತೆ ಈ ದೇವೇಗೌಡರು. ಇವ್ರಿಗೇನಾದ್ರು ನಾಚಿಕೆ ಇದೆಯಾ? ಮಾನ ಮರ್ಯಾದೆ ಏನಾದ್ರು ಇದೆಯಾ? ಇದೇ ದೇವೇಗೌಡರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹಾಸನದಲ್ಲಿ
ಗಾಂಧಿ ಅವರು ಬಂದಿದ್ರು. ಅವರು ಭಾಷಣ ಮಾಡುವಾಗ ಹೇಳಿದ್ರು, ಜೆಡಿಎಸ್ ಜನತಾದಳ ಎಸ್ ಪಾರ್ಟಿ, ಬಿಜೆಪಿಯ ಬಿ ಟೀಮ್ ಅಂತ ಹೇಳಿದ್ರು. ಆಗೇನ್ ದೇವೇಗೌಡರು ಕೆಂಡಮಂಡಲವಾಗ್ಬಿಟ್ರು. ದೇವೇಗೌಡರು ಕೆಂಡಮಂಡಲ, ಬಿ ಟೀಮ್ ಅಲ್ಲ. ನಾವು ಕೋಮುವಾದಿಗಳ ಜೊತೆ ಯಾವತ್ತೂ ಕೂಡ ಸೇರಲ್ಲ, ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದಂತ ದೇವೇಗೌಡರು ಇವತ್ತು ಆಡಿ ಹೊಗಳಿ ದೇವೇಗೌಡರನ್ನ ಅಲ್ಲ ನರೇಂದ್ರ ಮೋದಿ ಅವರನ್ನ ಟೀಕಿಸ್ಬಿಟ್ಟಿದ್ದೀರಲ್ಲ ದೇವೇಗೌಡ್ರೆ, ನಿಮ್ಗೆ ಏನಂತ ಕರಿಬೇಕು? ಈಗ ಅವ್ರ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ಬೇಕಾ? ಅವ್ರ ಕ್ಯಾಂಡಿಡೇಟ್ಗೆ ವೋಟ್ ಹಾಕ್ಬೇಕಾ? ಹಾಕ್ಬಾರದು. ನಾವು ಏನ್ ಗ್ಯಾರಂಟಿಗಳನ್ನ ಜನರಿಗೆ ಜೀವನ ನಡೆಸಲು ಕಷ್ಟ ಆಗಿದೆ. ಬಡವರಿಗೆ ಬೆಲೆ ಏರಿಕೆ ಗಗನವನ್ನ ಮುಟ್ಟಿದೆ. ಅದಕ್ಕೋಸ್ಕರವಾಗಿ 5 ಗ್ಯಾರಂಟಿಗಳನ್ನ ನಾವು ಘೋಷಣೆ ಮಾಡೋದು ಕಳೆದ ವಿಧಾನಸಭಾ ಚುನಾವಣೆ. 5 ಗ್ಯಾರಂಟಿಗಳು. ನಾನು ಮತ್ತು DK ಶಿವಕುಮಾರ್ ಗ್ಯಾರಂಟಿಗಳ ಚೆಕ್ಕಿಗೆ ಸೈನ್ ಮಾಡಿ ಅದನ್ನ ಮನೆ ಮನೆಗೆ ಹಂಚಿಸ್ತಕ್ಕಂಥ ಕೆಲಸವನ್ನ ಮಾಡೋದು. ನಾವು ಹೇಳಿದ್ದು ಅಧಿಕಾರಕ್ಕೆ ಬಂದ ತಕ್ಷಣ 5 ಗ್ಯಾರಂಟಿಗಳನ್ನ ಜಾರಿ ಕೊಡ್ತೇವೆ ಅಂತ ಹೇಳಿದ್ದು. ನಾವು ಅಧಿಕಾರಕ್ಕೆ ಮೇ 20ನೇ ತಾರೀಕು ಬಂದದ್ದು. 2023 ಮೇ 20ನೇ ತಾರೀಕು ನೇರವಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ಕ್ಯಾಬಿನೆಟ್ ನಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡಿ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಲಿಕ್ಕೆ ಆದೇಶವನ್ನು ಹೊರಡಿಸಿತು. ಶಕ್ತಿ ಯೋಜನೆ ಇವತ್ತು 192 ಕೋಟಿ ಮಹಿಳೆಯರು ಜೂನ್ 11ರಿಂದ ಇವತ್ತವರೆಗೆ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ, ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ. ಯಾರು ಕೂಡ ಟಿಕೆಟ್ ತಗೋಬೇಕಾಗಿಲ್ಲ. ಹೆಣ್ಣುಮಕ್ಕಳು, ವಿದ್ಯಾರ್ಥಿಗಳು ಯಾರು ಕೂಡ ಟಿಕೆಟ್ ತಗೋಬೇಕಾಗಿಲ್ಲ. ಸರ್ಕಾರವೇ KSRTCಗೆ ಎಷ್ಟು ಟಿಕೆಟ್ ದುಡ್ಡು ಕೊಡಬೇಕು, ಆ ಟಿಕೆಟ್ ದುಡ್ಡನ್ನ ಸರ್ಕಾರ KSRTCಗೆ ಬರೆಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅನ್ನಭಾಗ್ಯ ಕಾರ್ಯಕ್ರಮ ನಾನು ಮುಖ್ಯಮಂತ್ರಿಯಾಗಿರುವಾಗ ಹಿಂದೆ ಮುಖ್ಯಮಂತ್ರಿಯಾಗಿರೋ ನಾರಾಯಣಸ್ವಾಮಿ ಕೂಡ MLA ಆಗಿದ್ರು. ಆಗ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಯಾಕಂತಂದ್ರೆ ಬಡವರು ಯಾರು ಕೂಡ ಹಸಿರು ಮಲಗಬಾರದು, 3 ಹೊತ್ತು ಊಟ ಮಾಡಲೇಬೇಕು ಅಂತೇಳಿ 7 kg ಅಕ್ಕಿಯನ್ನು ಫ್ರೀಯಾಗಿ ಕೊಡ್ತಾ ಇದ್ದೆ. ಆದ್ರೆ ಯಡಿಯೂರಪ್ಪ ವಾಮಮಾರ್ಗದಿಂದ ಬಂದು 7 kgಯಿಂದ 5 kg ಇಳಿಸಿದ್ರು. ಅದು ನರೇಂದ್ರ ಮೋದಿ ಅವರು ಫ್ರೀಯಾಗಿ ಕೊಟ್ಟಿದ್ದಲ್ಲ ಅಕ್ಕಿ, ನಾನು ಕೊಡ್ತಾ ಇದ್ದದ್ದು ಫ್ರೀಯಾಗಿ. ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೊಡ್ತಾ ಇದ್ದದ್ದು. ನಾನು ಹೇಳಿದೆ ಅಸೆಂಬ್ಲಿನಲ್ಲಿ, ಯಡಿಯೂರಪ್ಪ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ, 7 kg ಕೊಡ್ರಿ ಅಕ್ಕಿನ ಅಂತ ಹೇಳಿದ್ರೆ ಕೇಳಲಿಲ್ಲ ಯಡಿಯೂರಪ್ಪ. ಅದಕ್ಕೆ ನಾವು ಚುನಾವಣಾ ಸಂದರ್ಭದಲ್ಲಿ ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದು ಏನಪ್ಪಾ ಅಂತಂದ್ರೆ, ನಾವು ಅಧಿಕಾರಕ್ಕೆ ಬಂದ್ರೆ 5 kg ಜೊತೆಗೆ ಇನ್ನ 5 kg ಅಕ್ಕಿಯನ್ನು ಹೆಚ್ಚಾಗಿ ಕೊಡ್ತೇವೆ ಅಂತ ಹೇಳಿದ್ದು. ಈಗ ಅಕ್ಕಿ ಕೊಡಿ ಅಂತಂದ್ರೆ ದುಡ್ಡು ಕೊಡ್ತೀವಿ, ಅಕ್ಕಿ ಕೊಡ್ರಿ ಅಂತಂದ್ರೆ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ನರೇಂದ್ರ ಮೋದಿಯವರು ಅಕ್ಷಯ ಪಾತ್ರೆ ಅಂತ ಹೇಳ್ತಾರಲ್ಲ ದೇವೇಗೌಡ್ರೆ, ಅಕ್ಷಯ ಪಾತ್ರೆ ಅಂತ ಹೇಳ್ತಿರಲ್ಲ, ನೀವು ರಾಜ್ಯಸಭಾ ಸದಸ್ಯರಾಗಿ ಯಾಕೆ ಅಕ್ಕಿ ಕೊಡಿಸ್ಲಿಲ್ಲ ಅಂತೇಳಿ ಅವ್ರಿಗೆ ಪ್ರಶ್ನೆಯನ್ನ ನೀವು ಕೇಳಬೇಕು ಬೇಡ? ನರೇಂದ್ರ ಮೋದಿ ಅವರು ಹೇಳಿ ಅಕ್ಕಿ ಕೊಡಬಾರ್ದಾಗ ನೋಡ್ಕೊಂಡ್ರು. ಯಾಕಂತಂದ್ರೆ 10 kg ಅಕ್ಕಿ ಕೊಟ್ಬಿಟ್ರೆ ಬಡವರೆಲ್ಲ ಸಿದ್ದರಾಮಯ್ಯನ ಪರ ಆಗ್ಬಿಡ್ತಾರೆ, ಕಾಂಗ್ರೆಸ್ ಪರ ಆಗ್ಬಿಡ್ತಾರೆ ಅಂತೇಳಿ ಅಕ್ಕಿ ಕೊಡಿಸ್ಲಿಲ್ಲ. ನಾವು ಅಕ್ಕಿ ಸಿಕ್ಕದೇ ಇದ್ದದ್ರಿಂದ ಪ್ರತಿಯೊಬ್ಬರಿಗೆ 170 ರೂಪಾಯಿ 5 kg ಅಕ್ಕಿಗೆ ಬದಲಾಗಿ 170 ರೂಪಾಯಿ ಕೊಡ್ತಕ್ಕಂಥ ಮಾಡ್ತಾ ಇದ್ದೇವೆ. 170 ರೂಪಾಯಿ ಬರ್ತಾರ ಇಲ್ಲ? 170 ರೂಪಾಯಿ ಬರ್ತಾ ಇದೆ. ಆಮೇಲೆ
ಗೃಹ ಜ್ಯೋತಿ 200 ಯೂನಿಟ್ ವರೆಗೆ ಯಾರ್ಯಾರು ಮನೆಗೆ ವಿದ್ಯುತ್ ಅನ್ನು ಬಳಸ್ತಾರೆ ಅವ್ರಿಗೆಲ್ರಿಗೂ ಕೂಡ ಅವ್ರು ಬಿಲ್ ಕೊಡೋಗಿಲ್ಲ. ಫ್ರೀಯಾಗಿ ಎಲ್ಲ ನಿಮ್ಗೆ ಎಷ್ಟು ಜನಕ್ಕೆ ಬರ್ತಾ ಇದೆ ನೋಡಿ, ಕೈ ಎತ್ತಿ ನೋಡೋಣ. ಆಲ್ಮೋಸ್ಟ್ ಮೋರ್ ದೆನ್ 90% ಯಾರು ಬಿಲ್ ಕೊಡೋಗಿಲ್ಲ. ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ, ಬಡವರಿಗೆ ಆ ದುಡ್ಡೆಲ್ಲ ಉಳಿತಾಯ ಆಗುತ್ತೆ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಯಜಮಾನಿಗೆ 2,000 ಇದೇ ನರೇಂದ್ರ ಮೋದಿ ಅವರು ಹೇಳಿದ್ರು 2014ರಲ್ಲಿ. ಏನಂತ ಹೇಳಿದ್ರು ಅಂತಂದ್ರೆ, ವಿದೇಶದಲ್ಲಿ ಕಪ್ಪು ಹಣ ಇದೆ, 100 ದಿನದಲ್ಲಿ ನಾವು ಅಧಿಕಾರಕ್ಕೆ ಬಂದ ಮೇಲೆ 100 ದಿನದಲ್ಲಿ 15 ಆ ಕಪ್ಪು ಹಣ ತಗೊಬಂದು ಎಲ್ಲರ ಅಕೌಂಟ್ಗಳಿಗೆ 15 ಲಕ್ಷ ಜಮಾ ಮಾಡ್ತೇನೆ ಅಂತ ಹೇಳಿದ್ರು. ನಿಮ್ಗೆ ಯಾರು 15 ಲಕ್ಷ ಬಂದಿದ್ಯಾ? 15 ರೂಪಾಯಿನೂ ಕೊಡ್ಲಿಲ್ಲ ಪುಣ್ಯಾತ್ಮ, 15 ರೂಪಾಯಿನೂ ಕೊಡ್ಲಿಲ್ಲ. ನಾವು 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ 2,000 ರೂಪಾಯಿ ತಿಂಗಳಿಗೆ 2,000 ಕೊಡ್ತೀವಿ ಅಂತ ಹೇಳಿ ವರ್ಷಕ್ಕೆ 24,000. ಅದ್ರ ಜೊತೆಗೆ ಅಖಿಲ ಭಾರತ ಕಾಂಗ್ರೆಸ್ನವರು ಮನೆ ಯಜಮಾನಿಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ 24,000, ಕೇಂದ್ರ ಸರ್ಕಾರ ಕೊಡಲು 1 ಲಕ್ಷ, ಒಟ್ಟು 1,24,000 ರೂಪಾಯಿ ಬಡವರ ಮನೆಗೆ ಬರ್ತಕ್ಕಂಥದನ್ನ ಕಾಂಗ್ರೆಸ್ಗೆ ನೀವು ವೋಟ್ ಹಾಕಿ ಅಧಿಕಾರ ತಗೊಂಡ್ರೆ ಮಾಡ್ತೀವಿ ಅಂತಕ್ಕಂಥದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ ಅವರು ಹೇಳಿದ್ರು ಕಳೆದ ಲೋಕಸಭಾ ಚುನಾವಣೆ 2014ರಲ್ಲಿ ಯಾರು ನಿರುದ್ಯೋಗಿ ಯುವಕರಿದ್ದಾರೆ ಅವರಿಗೆ ನಾವು 2 ಕೋಟಿ ಉದ್ಯೋಗಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡುತ್ತೇವೆ, ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತೇವೆ ಅಂತ ಹೇಳಿದ್ರು. 10 ವರ್ಷ ಆಯ್ತು, 20 ಕೋಟಿ ಉದ್ಯೋಗ ಮಾಡಬೇಕಾಗಿತ್ತಲ್ಲ, ಮಾಡಿದ್ರ? ಅದಕ್ಕೆ ನಾವು ತೀರ್ಮಾನ ಮಾಡೋದು, ನಿರುದ್ಯೋಗಿ ಪದವೀಧರ ಯುವಕರಿಗೆ ತಿಂಗಳಿಗೆ 3,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ತಿಂಗಳಿಗೆ 3,000 ರೂಪಾಯಿ. ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡೋದು. ಅದನ್ನ ಶಿವಮೊಗ್ಗದಲ್ಲಿ ಜಾರಿಗೆ ಕೊಟ್ಟು ಈಗ ಎಲ್ಲ ಯುವತಿಯರಿಗೆ 3,000 ರೂಪಾಯಿ, 1,500 ರೂಪಾಯಿ ಸಿಗ್ತಾ ಇದೆ. ನಾವು ನುಡಿದಂತೆ ನಡೆದಿದ್ದೀವಿ. ಬಿಜೆಪಿ ಅವರು ನಡೆದಿದ್ದಾರ? ನರೇಂದ್ರ ಮೋದಿ ಅವರು ನಡೆದಿದ್ದಾರ? ನಡೆದಿಲ್ಲ. ಇವತ್ತು ಯಾರು ನುಡಿದಂತೆ ನಡೆದಿದ್ದಾರೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ, ಅವ್ರಿಗೆ ಆಶೀರ್ವಾದ ಮಾಡಬೇಕಲ್ವಾ? ಮಾತು ಕೊಟ್ಟಂತೆ ನಡ್ಕೊಂಡಿದ್ದವರಿಗೆ ಮನೆ ಹಾಕ್ತೀರಾ? ವೋಟ್ ಹಾಕ್ತೀರಾ? ಇಲ್ಲ, ಆಗ್ಬಾರ್ದು. ಅದಕ್ಕೋಸ್ಕರ ಈ ಮೈತ್ರಿ ಅಭ್ಯರ್ಥಿ ಇದ್ದಾರಲ್ಲ, ಯಾರವರು? ಮಲ್ಲೇಶ್ ಬಾಬು 2 ಸಾರಿ ನಾರಾಯಣ ಸ್ವಾಮಿ ಮೇಲೆ ಸೋತಿರೋರು. ನೀವು ಸೋಲಿಸಿ ಮನೆ ಕಳಿಸಿದ್ರೆ ಮೈತ್ರಿ ಅಭ್ಯರ್ಥಿ ಮಾಡಿದ್ದಾರೆ. ಈಗ ಅವ್ರನ್ನ ಆ ಮೈತ್ರಿ ಅಭ್ಯರ್ಥಿಯನ್ನ ಮತ್ತೆ ನೀವು ಸೋಲಿಸಬೇಕು ಬೇಡ? ಪ್ರದ್ಯುಮ್ನ ಬಿ ಗ್ರಾಜುಯೇಟ್, ಗೌತಮ್ ನಮ್ಮ ಅಭ್ಯರ್ಥಿ ಗೌತಮ್ ಬಿ ಗ್ರಾಜುಯೇಟ್. ಅವ್ರ ತಂದೆಯೂ ಕೂಡ ಬೆಂಗಳೂರಿನ ಮೇಯರ್ ಆಗಿದ್ದವರು. ಅವ್ರ ಮಗ ಗೌತಮ್, ಅವರನ್ನ ನಮ್ಮ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ಅವರ 26ನೇ ತಾರೀಕು ವೋಟ್ ಹಾಕಿ. ಅವ್ರ ಕ್ರಮ ಸಂಖ್ಯೆ ನಂಬರ್ 1.
ಜನಸಂಖ್ಯೆ ನಂಬರ್ 1. ನಮ್ಮ ಚಿಹ್ನೆ ಹಸ್ತ. 26ನೇ ತಾರೀಕು ನೀವೆಲ್ಲ ಮತಗಟ್ಟೆಗೆ ಹೋಗಿ ಗೌತಮ್ ಅವರ ಹೆಸರಿನ ಮುಂದೆ ಬಟನ್ ಒತ್ತೋದ್ರ ಮೂಲಕ ಅವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು. ಕಳೆದ ಬಾರಿ 27 ಜನ ಬಿಜೆಪಿ ಎಂಪಿಗಳಿದ್ರು. 25 ಪ್ಲಸ್ 2 ಸೇರ್ಕೊಂಡ್ರು. ಸುಮಲತಾ ಮತ್ತೆ ಜೆಡಿಎಸ್ ನವರು ಕೂಡ ಸೇರ್ಕೊಂಡಿದ್ದಾರೆ. ಈಗ 27 ಜನ ಆದ್ರು. ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ಯಾವತ್ತಾರು ಬಾಯಿ ಬಿಟ್ಟಿದ್ದಾರ? ಕರ್ನಾಟಕಕ್ಕೆ ಅನ್ಯಾಯ ಆಯ್ತು, ಕನ್ನಡಿಗರಿಗೆ ಅನ್ಯಾಯ ಆಯ್ತು ಅಂತೇಳಿ ಯಾವತ್ತಾರು ಪ್ರಸ್ತಾಪ ಮಾಡಿದಾರ? ಇವರೆಲ್ಲರೂ ಕೂಡ ನರೇಂದ್ರ ಮೋದಿ ಎದುರುಗಡೆ ನಿಂತುಕೊಂಡು ಮಾತಾಡಲಿಕ್ಕೆ ಧೈರ್ಯ ಇಲ್ಲ. ಗಡಗಡ 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 ಅಂತ ನಡುತ್ತಾರೆ. ಅಂತ್ಯವನ್ನೆಲ್ಲ ಲೋಕಸಭೆ ಕಳಿಸಿದ್ರೆ ಪ್ರಯೋಜನ ಏನಾಗ್ತದೆ? ಅದಕ್ಕೋಸ್ಕರ ಕಾಂಗ್ರೆಸ್ನ ಅಭ್ಯರ್ಥಿ ಗೌತಮ್ ಅವರನ್ನ ಈ ಸಾರಿ ಆಶೀರ್ವಾದ ಮಾಡಿ ಲೋಕಸಭೆಗೆ ಕಳಿಸ್ತಾರೆ. ನಿಮ್ಮ ಪರವಾಗಿ ಧ್ವನಿ ಇರ್ತಕ್ಕಂಥ, ನಿಮ್ಮ ಪ್ರತಿನಿಧಿ ಆಗ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥ ಗೌತಮ್ ಅವರನ್ನ ಗೆಲ್ಲಿಸ್ಕೊಡ್ಬೇಕು. ಗೌತಮ್ ಗೆದ್ರೆ ನಾರಾಯಣ ಸ್ವಾಮಿಗೂ ಕೂಡ ಶಕ್ತಿ ಬರ್ತದೆ. ನಾರಾಯಣ ಸ್ವಾಮಿಗೂ ಕೂಡ ಶಕ್ತಿ ಬರ್ತದೆ. ಸೊ ಅದರಿಂದ ನಾನು ಹೆಚ್ಚು ಮಾತಾಡಕ್ ಹೋಗಲ್ಲ, ಬಿಸಿಲಿರೋದ್ರಿಂದ. ಮತ್ತೆ ಶಿಳುಗಟ್ಟೆಗೆ ಬೇರೆ ಹೋಗ್ಬೇಕಾಗಿದೆ ನಾನು. ಅದಕ್ಕೋಸ್ಕರ 26ನೇ ತಾರೀಕು ಮರೆಯಬೇಡಿ. ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ಗೆ ಈ ಸಾರಿ ಗೆಲ್ಲಿಸಿ. ಯಾರು ಕೆಲಸ ಮಾಡಿದರೆ ಅವರಿಗೆ ಕೂಲಿ ಕೊಡಿ. ಕೆಲಸ ಮಾಡಿದವರಿಗೆ ಕೂಲಿ ಕೊಡಬೇಕಲ್ವಾ? ಎಲ್ರಿಗೂ ಕುಡಿಯ ನೀರು ಸಿಗ್ತಾ ಇದೆಯಾ? ಎರಗೋಳ್ ಯಾರು ಮಾಡಿಕೊಟ್ಟರು ಅದನ್ನ? ನಾರಾಯಣ ಸ್ವಾಮಿ. ನಾರಾಯಣ ಸ್ವಾಮಿ ಅದನ್ನೆಲ್ಲ ಜ್ಞಾಪಕ ಮಾಡ್ಕೋಬೇಕಲ್ವಾ? ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಟ್ಯಾಕ್ಸ್ ಕಟ್ಟ ಬೆಂಗಳೂರು ಸಿಟಿನಲ್ಲಿ ಟ್ಯಾಂಕರ್ ಸಿಟಿ ಹಾಕ್ಬಿಟ್ಟಿದೆ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ನರೇಂದ್ರ ಮೋದಿ ಅವರೇ, ಯೋಜನೆ ಏನದು? ದೇಶಿಬೇಲಿ ಅಲ್ಲ, ಮೇಕೆದಾಟಿಗೆ ಇವತ್ತವರೆಗೆ ಪರ್ಮಿಷನ್ ಕೊಡ್ಲಿಲ್ಲ ದೇವೇಗೌಡ್ರೆ. ನರೇಂದ್ರ ಮೋದಿ ಜೊತೆ ಇಷ್ಟೊಂದು ಚೆನ್ನಾಗಿದ್ದೀರಲ್ಲ, ನೀವೇ ಹೇಳಿದಿರಿ ನನಗೂ ನರೇಂದ್ರ ಮೋದಿ ಅವಿನಾಭಾವ ಸಂಬಂಧ. ಕೊಡಿಸಿ, ಪರ್ಮಿಷನ್ ಕೊಡಿಸಿ. ಬೆಂಗಳೂರು ನಗರದಲ್ಲಿ ಕುಡಿಯ ನೀರು ಸಮಸ್ಯೆ ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಪ್ರಾಜೆಕ್ಟ್ ಅನ್ನು ತಯಾರು ಮಾಡಿ ಕಾಂಗ್ರೆಸ್ ಪಕ್ಷ ಪಾದಯಾತ್ರೆಯನ್ನು ಮಾಡಿದ್ದೀವಿ. ನಿಮಗೆ ಬೆಂಗಳೂರಿನವರ ಬಗ್ಗೆ, ಬೆಂಗಳೂರು ಜನರ ಬಗ್ಗೆ ಕಳಕಳಿ ಇದ್ದರೆ ದೇವೇಗೌಡ್ರೆ, ಆ ಪರ್ಮಿಷನ್ ಕೂಡಲೇ ಕೊಡಿಸಿ. ನರೇಂದ್ರ ಮೋದಿ ಅವರೇ, ಪರ್ಮಿಷನ್ ಅನ್ನು ಕೊಡಿ. ನೀವು ಇವತ್ತು ಪರ್ಮಿಷನ್ ಕೊಟ್ರೆ ನಾಳೆನೇ ಮೇಕೆದಾಟನ್ನು ಪ್ರಾರಂಭ ಮಾಡ್ತೀವಿ. ಆಮೇಲೆ ಕೆಜಿಎಫ್ ನಲ್ಲಿ ಬಂಗಾರಪೇಟೆ ಮತ್ತೆ ಈಗ ಬಿಇಎಂಎಲ್ ಮುಚ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಮುಚ್ತಾ ಇದ್ದಾರೆ. ಅದಕ್ಕೋಸ್ಕರ 1,000 ಎಕರೆ ಪ್ರದೇಶದಲ್ಲಿ ಕೈಗಾರಿಕಾ ಪ್ರದೇಶ ಮತ್ತು ಟೌನ್ಶಿಪ್ ಅದನ್ನು ಕೂಡ ಮಾಡಿಕೊಡ್ತಕ್ಕಂಥ ಇದನ್ನ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನವನ್ನು ಮಾಡಿದ್ದೇವೆ. ಅದರಿಂದ ಕೈಗಾರಿಕೆ ಬಂದ್ರೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಯಾರ್ಯಾರು ಉದ್ಯೋಗ ಕಳ್ಕೊಂಡಿದ್ರು ಅವರೆಲ್ಲ ಜನರಿಗೆ ಉದ್ಯೋಗ ಸಿಗಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ಇವತ್ತು ರಿಂಗ್ ರೋಡ್ 250 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದಾರೆ.
350 ಕೋಟಿ ಅದಕ್ಕೋಸ್ಕರ ಕಾಂಗ್ರೆಸ್ ಬಡವರ ಪರವಾಗಿದೆ, ದಲಿತರ ಪರವಾಗಿದೆ, ಹಿಂದುಳಿದವರ ಪರವಾಗಿದೆ, ರೈತರ ಪರವಾಗಿದೆ, ಮಹಿಳೆಯರ ಪರವಾಗಿದೆ, ಕಾರ್ಮಿಕರ ಪರವಾಗಿದೆ, ಅಲ್ಪಸಂಖ್ಯಾತರ ಪರವಾಗಿದೆ. ಕಾಂಗ್ರೆಸ್ ಹಿಂದೆ ಗರೀಬಿ ಹಠಾವು ಮಾಡಿದವರು ಯಾರು? ಶ್ರೀಮತಿ ಇಂದಿರಾ ಗಾಂಧಿ. ಗರೀಬಿ ಹಠಾವ್ 20 ಅಂಶದ ಕಾರ್ಯಕ್ರಮ ತಂದವರು ಯಾರು? ಇಂದಿರಾ ಗಾಂಧಿ. ನರೇಂದ್ರ ಮೋದಿ ಅವರು ಯಾವತ್ತಾರು ಬಡವರಿಗೆ ಏನಾದ್ರು ಕಾರ್ಯಕ್ರಮ ಮಾಡಿದಾರ? ಅದಕ್ಕೆ ಖಾಲಿ ಚೆಂಬು. ಅಲ್ಲಿಂದ ನಮ್ಮ ಅಭ್ಯರ್ಥಿಯನ್ನ ಈ ಸರಿ ಲೋಕಸಭೆಗೆ ಕಳಿಸಿಕೊಡಿ ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನಾರಾಯಣ ಸ್ವಾಮಿ ಅವರಿಗೆ ಆ ಮೂಲಕ ಶಕ್ತಿ ಕೊಡಿ ಅಂತ ಹೇಳಿ ಕೇಳ್ಕೊಂಡು ಒಳ್ಳೆಯ ರೋಡ್ ಶೋ ಮಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರಿಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.